ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ ಗಲಗಲಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ. ನಮ್ಮ ಸದಸ್ಯರ ಆರ್ಥಿಕ ಅವಶ್ಯಕತೆಗಳನ್ನು ಗಮನಿಸಿ ಅವರ ಸ್ವಾವಲಂಬನೆಯಾಗುವಂತೆ ಸಹಕರಿಸಿ ಅವರ ಜೀವನ ಸುಗಮವಾಗಿ ಸಾಗಿಸಲು ಸತತವಾಗಿ ಶ್ರಮಿಸುವುದೇ ನಮ್ಮ ಉದ್ದೇಶವಾಗಿದೆ ಎಂದು ಶ್ರೀ ಬಸವೇಶ್ವರ ಅರ್ಬನ್ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಅಧ್ಯಕ್ಷ NS ಗೋಳಿಪಲ್ಲೆ ಹೇಳಿದರು. ಹೌದು, ಜಮಖಂಡಿ ಸಮೀಪದ ಗಲಗಲಿಯ ಗ್ರಾಮದ ಶ್ರೀ ಬಸವೇಶ್ವರ ಅರ್ಬನ್ ಕೋಆಪ್ ಕ್ರೆಡಿಟ್ ಸೊಸೈಟಿಯ 28ನೇ ವಾರ್ಷಿಕ ಸರ್ವಸಾಧಾರಣ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 2024-25ನೇ ಸಾಲಿನಲ್ಲಿ ಸೊಸೈಟಿಗೆ 1.22 ಕೋಟಿ ನಿವ್ವಳ ಲಾಭವಾಗಿದೆ. ಸದಸ್ಯರಿಗೆ ಈ ಮೊದಲು ಪ್ರತಿಶತ 12ರಷ್ಟು ಲಾಭಾಂಶ ಕೊಡುತ್ತಿದ್ದು, ಇನ್ನು ಮುಂದೆ ನೂತನ ಆಡಳಿತ ಮಂಡಳಿಯ ಶೇಕಡಾ 15ರಷ್ಟು ಲಾಭಾಂಶ ವಿತರಣೆ ಮಾಡಲಾಗುವುದು. 5,011 ಸದಸ್ಯರಿಂದ 84.91 ಕೋಟಿ ರು ದುಡಿಯುವ ಬಂಡವಾಳ ಲಾಭ ಹೊಂದಿದೆ. 65 ಕೋಟಿ ರು ಸಾಲ ವಿತರಿಸಲಾಗಿದೆ ಎಂದು ಹೇಳಿದರು. ಪ್ರೇಮಾ ಅಂಗಡಿ ಮಾತನಾಡಿ, ನಾವು ಶಿಕ್ಷಣದಲ್ಲಿ ಬಹಳ ಮುಂದೆ ಹೋಗಿದ್ದೇವೆ, ಆದರೆ ಸಂಸ್ಕಾರದಲ್ಲಿ ಬಹಳ ಹಿಂದೆ ಉಳಿದಿದ್ದೇವೆ. ಈಗಿನ ಪೀಳಿಗೆಯು ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕಲಿಯಬೇಕು. ಸ್ತ್ರೀಯರಿಗೆ ಪುರುಷರಷ್ಟೇ ಸರಿಸಮಾನವಾಗಿ ಸಮಾನತೆಯನ್ನು ಕೊಡಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಗೆ ಅರ್ಧ ಭಾಗ ಮೀಸಲಾತಿ ಇಡಬೇಕು. ಹೆಣ್ಣು ಮಕ್ಕಳು ಜಾಗೃತರಾಗಬೇಕು. ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಬರಬೇಕು ಎಂದು ಹೇಳಿದರು. ಅಂಗವಿಕಲರಿಗೆ ಸಹಾಯಧನ ಹಾಗೂ ಸನ್ಮಾನ ಕೂಡ ಮಾಡಿದರು. ಗಲಗಲಿಯ ಗ್ರಾಮ ಸುತ್ತಮುತ್ತಲಿನ ಸುಮಾರು 20ಕ್ಕೂ ಹೆಚ್ಚು ವಿಶೇಷ ಚೇತನರಿಗೆ ಸನ್ಮಾನ ಮಾಡುವುದರ ಜೊತೆಗೆ ಸಹಾಯಧನವನ್ನು ಮಾಡಲಾಯಿತು. ಇದು ಇಲ್ಲಿಯ ನೆರೆದಿರುವ ಸಾರ್ವಜನಿಕರ ಗಮನ ಕೂಡ ಸೆಳೆಯಿತು. ಇದೇ ಸಂದರ್ಭದಲ್ಲಿ SSLC ಹಾಗೂ PUC ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಅವರಿಗೆ ಸಹಾಯಧನ ಮಾಡಲಾಯಿತು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಕೂಡ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಂಟೂರಿನ ಪರಮಪೂಜ್ಯ ಸದಾನಂದ ಶ್ರೀಗಳು ಹಾಗೂ ಮರೇಗುತಿಯ ಪ್ರಭು ತೋಟದಾರ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಕರಿಯಪ್ಪ ಬಾಚ್ಕ, ಚಿನ್ನಪ್ಪ ಗೋಳಿಪಲ್ಲೆ, ಮಲ್ಲಪ್ಪ ಮಟ್ಟಿ, ಅರುಣ್ ಕೊಟ್ರನವರ್, ಶಿವಬಸಪ್ಪ ಮಲ್ಲನವರ್, ಕಾಮಣ್ಣ ಕೋವಾವಿ, ಶಶಿಕಾಂತ ಬಾಳಶೆಟ್ಟಿ, ಸುರೇಶ ಪಟ್ಟಣಶೆಟ್ಟಿ, ಲಿಕಾಯಿತ ಭಗವಾನ, ಸಿದ್ರಾಯ ಬೋವಿ, ಕಲಾವತಿ ಶಂಭೋಜಿ, ಕರುಣಾ ಬಾಳಶೆಟ್ಟಿ ಸೇರಿದಂತೆ ಜಮಖಂಡಿಯ ಗುಣದಾಳ, ಬೀಳಗಿ, ಮೊದಲ ಶಾಖೆಯ ಸಹಲಾ ಸಮಿತಿಯ ಸದಸ್ಯರು, ಎಲ್ಲ ಶಾಖೆಯ ಸಿಬ್ಬಂದಿಗಳು, ಎಲ್ಲ ಸರ್ವ ಸದಸ್ಯರು ಭಾಗವಹಿಸಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾನಕ್ನವರ್, ಜಮಖಂಡಿ. 28ನೇ ವಾರ್ಷಿಕ ಸಮ್ಮೇಳನ ಈ ತರ ನಡೀತದಂತ ನನಗೇನು ಅನಿಸಿರಲಿಲ್ಲ. ಈ ತರ ಕಾರ್ಯಕ್ರಮ ಮಾಡ್ತಾರಂತ ಗೊತ್ತಾಗಿರ್ಲಿಲ್ಲ. ಇಲ್ಲಾಂದ್ರೆ ನಾನು ಪ್ರಿಪೇರ್ ಆಗಿ ಹೋಗ್ತಿದ್ದೆ ಮಾತಾಡಕ್ಕೆ. ಆದ್ರೆ ಇದೊಂದು ವಿಶಿಷ್ಟ ಸಮ್ಮೇಳನ. ಈ ಸಭೆ ವಿಶಿಷ್ಟವಾದಂತ ಸಭೆ. ನನಗೊಂದಿಷ್ಟು ಡೌಟ್ ಇತ್ತು, ಈ ಸಭೆ ಆದ್ರೆ ಗದ್ದಲ ಮಾಡ್ತಾರೆ ಯಾರು, ಪ್ರಶ್ನೆ ಮಾಡ್ತಾರೆ ಯಾರು, ಅದನ್ನು ಮಾಡಿದ್ರೆ ಇದನ್ನು ಮಾಡಿದ್ದೆ ನ್ಯಾಯ ಮಾಡ್ತಾರೆ ಯಾರು, ಹಿಂಗೆಲ್ಲ ವಿಚಾರ ಇಟ್ಕೊಂಡಿದ್ದೆ ನಾನು. ಇಲ್ಲಿ ನೋಡಿದ್ರೆ ಪರಿಸ್ಥಿತಿನೂ ಬೇರೆ ಅದ. ಇಲ್ಲಿ ಒಂದು ಕಾರ್ಯಕ್ರಮದ ರೀತಿ ಈ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದ ನೋಡಿದ್ರೆ ಬಹಳ ಸಂತೋಷದಾಯಕ ವಿಚಾರ. ಈ ಬ್ಯಾಂಕ್ ಬಹಳ ದಿನದಿಂದ ಪರಿಚಯ ನನಗೆ. ಶ್ರೀವನ್ಯರಂಜನ ಪ್ರಣವ ಸ್ವರೂಪಿ ನಾಗಭೂಷಣ್ ಶ್ರೀಗಳು ಇದನ್ನು ಉದ್ಘಾಟನೆ ಮಾಡಿ ಇದಕ್ಕೆ ಆಶೀರ್ವಾದ ಮಾಡ್ಯಾರಂದ್ರೆ ಈ 4-5 ಬ್ರಾಂಚ್ಗಳ ಆಗ್ಯಾವ. ಗೋಳಿಪಲ್ಲೆ ಅವರು ನಾನು ಒಂದು ಬ್ಯಾಂಕ್ ಮಾಡಿದ್ದೆ. ಅವಾಗ ಹೇಳ್ತಿದ್ರು ನಿಮ್ ಬ್ಯಾಂಕ್ ಕಾರ್ಪೊರೇಟ್ ಬ್ಯಾಂಕ್ ಆಗ್ತದ್ರಿ ಅಂತ. ಆದ್ರೂ ಕೈ ಸಿಟ್ಕೊಂಡಿನಿ ನಾನು. ಆದ್ರೆ ಇಂಥ ಒಂದು ಬ್ಯಾಂಕು ಇಷ್ಟು ಅಭಿವೃದ್ಧಿಯಾಗಿ ಇಂಥ ಕಾರ್ಯಗಳನ್ನ ಮಾಡಿ ಇಂಥ ನಿವ್ವಳ ಲಾಭವನ್ನು ಗಳಿಸಿ ಇಂಥ ಒಂದು ಬ್ಯಾಂಕ್ ಅನ್ನು ಅಭಿವೃದ್ಧಿ ಪಡಿಸಿದ್ದಕ್ಕಾಗಿ ಅಧ್ಯಕ್ಷರಿಗೂ ಕೂಡಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಆಶೀರ್ವಾದವನ್ನು ಮಾಡ್ತಾ, ರೊಕ್ಕ ಯಾರಿಗೂ ಬೇಡಗೆ ಕೊಡ್ತೇನಂದ್ರೆ ಎಲ್ಲರಿಗೂ ಬೇಕಾಗ್ತದೆ, ಹಣಕ್ಕೂ ಬೇಕಾಗ್ತದೆ. ಹಣ ಅಂದ್ರೆ ಹೆಣ ಬಾಯ್ತಿರ್ತದೆ. ನೀವರ ಯಾರು ಹೆಣ ಅಲ್ಲ. ಹಣ ಮನುಷ್ಯನನ್ನ ಹೆಣ ಆಗಿ ಮಾಡ್ತದಂತೆ. ಅರ್ಥಮನರ್ಥಂ ಭಾವ ಏನಾಯ್ತು ಶಂಕರಾಚಾರ್ಯ ಹೇಳ್ತಾರೆ, ರೊಕ್ಕ ಅಂದ್ರೆ ಅನರ್ಥ ಅಂತ ತಿಳ್ಕೊಬೇಕಂತ. ಅಂತ ಅರ್ಥವನ್ನು ಉಪಯೋಗ ಮಾಡೋದು ಮನುಷ್ಯನಿಗೆ ಗೊತ್ತಾಗ್ಬೇಕು. ಎಲ್ಲರೂ ರೊಕ್ಕವನ್ನು ಗಳಿಸಂಗಿಲ್ಲ, ಎಲ್ಲರಿಗೂ ರೊಕ್ಕ ಗಳಿಸಕ್ ಬರಂಗಿಲ್ಲ, ಬಂದ್ರು ಉಳಿಸಾಕ್ ಬರಂಗಿಲ್ಲ, ಉಳಿಸಿದ್ರು ಬೆಳೆಸಾಕ್ ಬರಂಗಿಲ್ಲ, ಬೆಳೆಸಿದ್ರು ಬಳಸಾಕ್ ಬರಂಗಿಲ್ಲ. ರೊಕ್ಕನ ಬೆಳೆಸಾಕ್ ಬರ್ಬೇಕಾಗ್ತದೆ. ಈ ಬ್ಯಾಂಕಿನ ನೋಡಿ ಗೊತ್ತಾಗ್ಬೇಕು ಹೆಂಗ್ ಬೆಳೆಸ್ತಾರೆ ರೊಕ್ಕನ ಅಂತೇಳಿ.
ಈ ಬ್ಯಾಂಕಿಂಗ್ ನಾನು ಒಬ್ಬ ಸಾಲಗಾರ ಇದ್ದೀನಿ. ಮೊನ್ನೆ ಯಾಕೆ ಸನ್ಮಾನ ಮಾಡಿದ್ರು ವಿಚಿತ್ರ. ನನಗೆ ಯಾಕೆ ಸನ್ಮಾನ ಮಾಡ್ತಾರಂತೆ. ಆದ್ರೆ ನಾನು ಈ ಬ್ಯಾಂಕಿನ ಒಂದು ಸಾಲಗಾರ ಇದ್ದೀನಿ. ಯಾಕಂದ್ರೆ ನನಗೂ ಬೇಕಾಗ್ತದೆ ಹಗಲಲ್ಲ ಸಾಲ. ಏನಾದ್ರು ಮಾಡ್ಬೇಕಾಗಿತ್ತು ಅಂದ್ರೆ ನಾ ಸಾಲ ಮಾಡ್ಬೇಕಾಗಿತ್ತು. ಕೂಡಲು ಸಂಗಮದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದೆ ನಾನು. 11 ಕೋಟಿ ರೂಪಾಯಿದ ಒಂದು ಪ್ರಾಜೆಕ್ಟ್ ಮಾಡಿದೆ ನಾನೇ. ಅದಕ್ಕೆ ರೊಕ್ಕ ಬೇಕಾಗ್ತದೆ. ಯಾಕಂದ್ರೆ ರೊಕ್ಕ ಎಲ್ಲದಕ್ಕೂ ಬೇಕಾಗ್ತದೆ ನೋಡ್ರಿ. 11 ಕೋಟಿ ರೂಪಾಯಿ ಕೂಡ್ಸೋದು ಹೆಂಗ? ಮಂಟ್ರೂರಿಗೆ ಹೇಳಿದ್ರೆ ಮಂಟ್ರನ್ನ ಯಾಕೆ ನಾ ಇಷ್ಟಪಡ್ತೀನಿ ಅಂದ್ರೆ ಮಂಟ್ರನ್ನ ಯಾಕೆ ಗೌರವಿಸ್ತೀನಿ. ಅದು ಕೂಡ ಏಷ್ಯಾ ಖಂಡದಲ್ಲಿ ತಮಗೆಲ್ಲ ನೆನಪಿರ್ಬೇಕು. ಏಷ್ಯಾ ಖಂಡದಲ್ಲಿ ಸಹಕಾರ ಅನ್ನುವಂತ ಒಂದು ಕ್ಷೇತ್ರಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಸಂಸ್ಥಾಪಕರು ನಮ್ಮ ಸಿದ್ದನಗೌಡ ಪಾಟೀಲ್ ಅವರ ಫೋಟೋ ಇದ್ದಕ್ಕೆ ತಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತದನಂತರ ಕೃಪೆ ನಮಗೆಲ್ಲ ರಕ್ಷಾ ಕವಚಗಳಾಗಬೇಕು ಇವೆಲ್ಲ. ಆಮೇಲೆ ಬಸವೇಶ್ವರ ಫೋಟೋ. ಈ ಸಂಸ್ಥೆಗೆ ಪೂಜ್ಯರ ಆಶೀರ್ವಾದವಿದೆ. ಆ ಸಿದ್ದನಗೌಡಪ್ಪ ಅವರು ಯಾವ ಒಂದು ಜನ ಕಲ್ಯಾಣವನ್ನಾಗಿಟ್ಟುಕೊಂಡು ಸಮಾಜ ಕಲ್ಯಾಣವನ್ನಾಗಿಟ್ಟುಕೊಂಡು ಈ ಸಂಸ್ಥೆಯನ್ನ ಕಟ್ಟಿದ್ರಲ್ಲ, ಅವರನ್ನ ಸ್ಮರಿಸಿ ನಾವು ಮುಂದೆ ನಡಿತೇವೆ ಅನ್ನುವಂತ ಮಾತನ್ನ ಇಲ್ಲಿ ನೋಡಿದಾಗ ಈ ಬ್ಯಾಂಕಿಗೆ ಎಂದೆಂದೂ ಕೂಡ ಧಕ್ಕೆ ಅನ್ನೋದಿಲ್ಲ. ಇದು ಯಶಸ್ವಿ ಪಥದಲ್ಲಿ ಸಾಗ್ತದ ಅನ್ನೋದಕ್ಕ ನನಗ ಇವತ್ತ ತಮ್ಮನ್ನೆಲ್ಲ ನೋಡಿದಾಗ ಅನಿಸ್ತದೆ. ಇದೆಲ್ಲ ನೋಡಿದಾಗ ಬಸವೇಶ್ವರ ಹೆಸರಿನಲ್ಲಿ ಇಟ್ಕೊಂಡಿದ್ದೇವೆ. ಇದು ಬಹಳ ಮುಖ್ಯ. ಯಾವ ಬಸವಣ್ಣನವರು ಇಡೀ ಮನುಕುಲಕ್ಕೆ ಜಾತಿ ಮತ ಪಂಥ ಭೇದ ಭಾವವಿಲ್ಲದೆ ಇಡೀ ಮನುಕುಲಕ್ಕೆ ಯಾವ ಒಂದು ಸಂದೇಶವನ್ನ ಕೊಡುವುದರ ಮುಖಾಂತರ ಆರ್ಥಿಕ ಕ್ಷೇತ್ರಕ್ಕೆ, ರಾಜಕೀಯ ಕ್ಷೇತ್ರಕ್ಕೆ, ಸಾಮಾಜಿಕ ಕ್ಷೇತ್ರಕ್ಕೆ, ಅರ್ಥಶಾಸ್ತ್ರಕ್ಕೆ, ನೀತಿಶಾಸ್ತ್ರಕ್ಕೆ, ರಾಜ್ಯಶಾಸ್ತ್ರಕ್ಕೆ, ಒಟ್ಟಾರೆ ಈ ಜಗತ್ತಿನಲ್ಲಿ ಯಾವ ಮೌಲ್ಯಗಳು ಇವತ್ತು ಯಾವ ಕ್ಷೇತ್ರಕ್ಕೆ ಬೇಕಲ್ಲ ಆ ಎಲ್ಲ ಕ್ಷೇತ್ರಕ್ಕೂ ಕೂಡ ಬೇಕಾಗುವಂತ ಮೌಲ್ಯಗಳನ್ನ ಕೊಟ್ಟದ್ದಕ್ಕ ಇವತ್ತ ಅಪ್ಪ ಬಸವೇಶ್ವರ ಹೆಸರಿನಲ್ಲಿ ಯಾವ ಸಂಘ ಸಂಸ್ಥೆಗಳನ್ನು ಹುಟ್ಟಾಕ್ತಾರಲ್ಲ ಅವೆಲ್ಲವೂ ಕೂಡ ಯಶಸ್ವಿ ಪಥದಲ್ಲಿ ಸಾಗ್ತಾವೆ ಅನ್ನೋದಕ್ಕ ಈ ಬಸವೇಶ್ವರ ಬ್ಯಾಂಕ್ ಅನ್ನು ಕೂಡ ಸ್ಮರಿಸಬಹುದು ಅನ್ನುವಂತ ಮಾತನ್ನ. ಯಾಕಂದ್ರೆ ಬಹಳ ಜನ ಪೂಜೆ ನಮ್ಗೆ ಹೇಳ್ತಿದ್ರು, ಏನಾರ ಒಂದು ಸಂಘ ಸಂಸ್ಥೆ ಓಪನ್ ಮಾಡುವಾಗ ಬಸವೇಶ್ವರ ಹೆಸರಿನಲ್ಲಿ ಓಪನ್ ಮಾಡ್ರಿ, ಸತ್ಯ ಶುದ್ಧ ಕಾಯಕದೊಂದಿಗೆ ಆ ಸಂಸ್ಥೆಯನ್ನ ಮುಂದೆ ನಡೆಸ್ರಿ, ಅದೆಂದೂ ಕೂಡ ಇವತ್ತ ಅದು ಅಧೋಗತಿ ಇಳಿದಿಲ್ಲ ಅನ್ನುವಂತ ಮಾತನ್ನ ಪೂಜ್ಯರು ಕೂಡ ಹೇಳ್ತಿದ್ರು. ಇದನ್ನೆಲ್ಲ ನೋಡಿದಾಗ ಈ ಬ್ಯಾಂಕಿನ ವ್ಯವಸ್ಥೆಯನ್ನು ನೋಡಿದಾಗ ಆರ್ಥಿಕವಾಗಿರ್ತಕ್ಕಂಥ ವ್ಯವಸ್ಥೆ, ಈ ಬ್ಯಾಂಕಿನ ಮುಖ್ಯವಾಗಿರ್ತಕ್ಕಂಥ ಗುರಿ ಯಾರು ಇದ್ದವ್ರು ಇಡುದು, ಇರದವ್ರು ಒಯ್ಯುದು. ಇದರಲ್ಲಿ ನಿರ್ದೇಶಕ ಮಂಡಳಿಗೆ ಅಧ್ಯಕ್ಷರಿಗೆ ಆಗುವಂತ ಲಾಭವೇನು? ಸಮಾಜಕ್ಕಾಗಿ ತಮ್ಮನ್ನೇ ತಾವು ಅರ್ಪಣೆ ಮಾಡಿಕೊಂಡು ಒಂದು ಸಂಸ್ಥೆಯ ಮುಖಾಂತರ ಇವತ್ತು ಸಮಾಜಕ್ಕೆ ಹಲವಾರು ಬಡ ಕುಟುಂಬಗಳಿಗೆ ಆರ್ಥಿಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನೀಡುವುದರ ಜೊತೆಗೆ ಇಡೀ ನಮ್ಮ ಗಲಗಲಿಯೆಲ್ಲ ಸುಮಾರು 5-6 ಬ್ರಾಂಚ್ಗಳನ್ನು ಆಗಿದಾವೆ ಅನ್ನುವಂತ ಮಾತನ್ನ ಹೇಳಿದ್ರು. ಸಮಗ್ರ ಇವತ್ತು ಬಾಗಲಕೋಟೆ ಜಿಲ್ಲೆಗೆ ಬರತಿರ್ತಕ್ಕಂಥ ಈ ಒಂದು ಗಲಗಲಿಯ ಕ್ಷೇತ್ರ ಜಿಲ್ಲೆಯಾದ್ಯಂತ ತನ್ನ ಕಾರ್ಯವ್ಯಾಪ್ತಿಯನ್ನ ಹಬ್ಬಿಸಿದೆ ಅಂದ್ರೆ ಆ ಗ್ರಾಹಕರ ಮೆಚ್ಚುಗೆಗೆ ನೀವು ಎಷ್ಟೊಂದು ಅದು ತನ್ನ ವಿಶ್ವಾಸವನ್ನು ಗಳಿಸಿಕೊಂಡಿದೆ ಅನ್ನುವಂತ ಮಾತನ್ನು. ಯಾಕಂದ್ರೆ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥ ಬ್ಯಾಂಕ್ಗಳನ್ನ ತಾವೆಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಓದ್ತಾ ಇದ್ದೇವೆ. ಯಾವ ಒಂದು ಆ ಠೇವಣಿಯನ್ನು ಗಮನದಲ್ಲಿಟ್ಟುಕೊಂಡು, ಸಾಲದ ವಿತರಣೆಯನ್ನು ಗಮನದಲ್ಲಿಟ್ಟುಕೊಂಡು ಒಟ್ಟಾರೆ ಸಂಸ್ಥೆಗೆ ಎಂದೂ ಕೂಡ ಅದು ಧಕ್ಕೆ ಆಗಬಾರದು ಅನ್ನುವಂತ ಮಾತನಾಡಿದಾಗ ಅಪ್ಪ ಬಸವಣ್ಣನವರ ವಚನ ನನಗೆ ನೆನಪಾಗ್ತದೆ. ಎಷ್ಟು ಚೆನ್ನಾಗಿ ಬಸವಣ್ಣನವರು ಅನೇಕ ಉಪಮೆಗಳನ್ನ ಕೊಡುವುದರ ಮುಖಾಂತರ ಈ ಮಾನವ ಜನ್ಮವನ್ನು, ಈ ಮನುಕುಲವನ್ನು ಎಚ್ಚರಿಸ್ತಾರೆ. ಬಾಳತ್ವಕ್ಕೆಂದು ಮಧುವ ತಂದು ಕೊಡನ ತುಂಬಿದ ಜೇನು ಹುಳುವಿನಂತೆ. ಬಾಳತ್ವಕ್ಕೆಂದು ಮಧುವ ತಂದು ಕೊಡನ ತುಂಬಿದ ಜೇನ ಹುಳುವಿನಂತೆ. ತಾನುಂಬುವುದು ತನ್ನೆಂಜಲ ಜಗ ಉಂಬುವುದು ನೋಡ. ಹಾಗೆ ಶಿವಭಕ್ತನಾಗಿ ಶಿವಾಣ್ಣವನೇ ಕೊಂಡು, ನೋಡ್ರಿ ಶಿವಾಣ್ಣವನೇ ಅನ್ನೋ ಶಬ್ದ ಬಹಳ ಮುಖ್ಯ ಆಗ್ತದೆ. ಶಿವಾಣ್ಣವನೇ ಕೊಂಡು ತಾನುಣ್ಣುವುದು ಒಕ್ಕ ಮಿಕ್ಕ ವಸ್ತುವನ್ನ ಜಂಗಮ ಕಿಕ್ಕುವವನೇ ಭಕ್ತ. ಮತ್ತೆ ಮುಂದುವರೆದಿರ್ತಾರೆ, ಕೊಂಡಾತನೇ ಜಂಗಮ. ಇಲ್ಲಿ ಭಕ್ತ ಮತ್ತು ಜಂಗಮ, ಕೊಡುವಾತ ಜಂಗಮ, ಅದು ಹಂಚುವಾತ ಜಂಗಮ. ಕೊಡುವಾತ ಭಕ್ತ, ಹಂಚುವಾತ ಜಂಗಮ. ನಡುವೆ ನೀ ಬಂದು ಬಂಡು ಮಾಡದಿರೈ ಕೂಡಲ ಸಂಗಮ ದೇವ. ಇದು ಬಹಳ ಚೆನ್ನಾಗಿ ನಮ್ಮ ಬ್ಯಾಂಕಿನ ವ್ಯವಸ್ಥೆಗೆ ಇಲ್ಲಿ ಬಂತದೆ. ಏನು ಅಂತ ಕೇಳಿದ್ರೆ, ಒಂದು ಜೇನು ಹುಳ ಮಧುವನ್ನ ಸಂಗ್ರಹ ಮಾಡ್ತದೆ. ಗಿಡಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಪುಷ್ಪಗಳಲ್ಲಿ ಮಕರಂದವನ್ನ ಹೀರಿಕೊಂಡು ಬಂದು
ಅದು ತನ್ನ ಜೇನುಗೂಡಿನಲ್ಲಿ ಸಂಗ್ರಹ ಮಾಡ್ತದೆ. ಆಗ ಏನ್ ಮಾಡ್ತದೆ, ತನ್ನ ಬದುಕಿಗೆ ಎಷ್ಟು ಬೇಕಲ್ಲ ಒಂದಿಷ್ಟು ಅದರ ಸೇವನೆ ಮಾಡ್ತದ, ಉಳಿದದ್ದೆಲ್ಲ ಆ ಜೇನುಗೂಡಿನಲ್ಲಿ ಅದು ಸಂಗ್ರಹ ಮಾಡ್ತದ. ಆ ಜೇನುಗೂಡ ಅದರ ರಸ ಬಿಡಿಸ್ಕೊಂಡು ತಿನ್ನೋರು ಯಾರ ಅದು ತನ್ನ ಸ್ವಾರ್ಥಕ್ಕೆ ಇಟ್ಕೊಂಡಿಲ್ಲ. ಅದಕ್ಕ ಏನು ಬಾಳತ್ವಕ್ಕೆಂದು ಮೊದಲು ತಂದು ಕೊಡನ ತುಂಬಿದ ಜೇನು ಉಳಿವಿನಂತೆ ಅದು ತನ್ನ ಬದುಕಿಗೆ ಏನೋ ಬೇಕಾಗಿತ್ತು, ಹೆಚ್ಚಿಗೆ ಸಿಕ್ತು, ಅದು ನಂದು ಅಲ್ಲ ಅಂತ ಗೂಡಿನಾಗ ಇಟ್ಟು ಅದನ್ನ ಯಾರ ಬಿಡಿಸ್ಕೊಂಡು ತಿಂದು ಎಷ್ಟ್ ಚೆನ್ನಾಗಿದೆ. ಹಾಗೆ ಇಲ್ಲಿ ಶಿವಭಕ್ತನಾಗಿ ಶಿವಾಣ್ಣವನೇ ಕೊಂಡು, ಇದು ಬಹಳ ಮುಖ್ಯವಾಗಿ ನಾವೆಲ್ಲ ಗಮನದಲ್ಲಿಟ್ಟುಕೋಬೇಕು. ಯಾವ ಸಂಘ ಸಂಸ್ಥೆಗಳನ್ನ ಕಟ್ಟುವುದು ಶಿವಾಣ್ಣ ಅಂತ ಕರೀತಾರ. ಅದು ಪರಮಾತ್ಮನ ಎಪ್ಪಡಿ, ಅದು ಗ್ರಾಹಕರ ಎಪ್ಪಡಿ ಅಂದ್ರೆ ನೀನು ಸ್ವಂತದ ಎಪ್ಪಡಿ ಅಲ್ಲ. ಅದು ಒಂದು ಸಂಘ ಸಂಸ್ಥೆಯಲ್ಲಿ ಅದು ಶೇಖರ ಆಗ್ತದೆ ಅಂದ್ರೆ ಆ ಜೇನು ಹುಳ ಹೇಗೆ ಮಕರಂದವನ್ನು ತಂದ ತನಗಲದಲ್ಲಿ ಜೇನು ಹುಳ ಕಟ್ಟಿ ನಮಗೆಲ್ಲ ಉಣಿಸ್ತಲ್ಲ, ಈಗ ಮನೆ ಮನೆಗೆ ಗ್ರಾಹಕರಲ್ಲಿ ಅಡ್ಡಾಡಿ ಮನೆ ಮನೆಗೆ ಅವರಿಗೆಲ್ಲ ಈ ರೀತಿಯ ಎಪ್ಪಡಿ ಬಡ್ಡಿದರಗಳನ್ನ ತಿಳಿಸಿ ಅಲ್ಲಿ ಸಂಗ್ರಹ ಮಾಡಿ ಇಲ್ಲದವರಿಗೆ ಅದನ್ನು ವಿನಿಯೋಗ ಮಾಡಿ ಇವೆಲ್ಲವುಗಳನ್ನ ಕೊಡುವುದರ ಮುಖಾಂತರ ಮಾಡ್ತಿರ್ತಕ್ಕಂತ ಒಂದು ನಿರ್ದೇಶಕ ಮಂಡಳಿ ಏನಿರ್ತದಲ್ಲ, ಬ್ಯಾಂಕಿನ ಡೈರೆಕ್ಟರ್ಸ್ ಪ್ರೆಸಿಡೆಂಟ್ ಏನಿರ್ತಾರಲ್ಲ, ಆ ಜೇನು ಹುಳುವಿನ ಕೆಲಸವನ್ನು ಮಾಡ್ತಾರೆ ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿ ಇದ್ರೆ ಇದು ಬಸವೇಶ್ವರ ಬ್ಯಾಂಕ್ ಅನ್ನೋದ್ರಲ್ಲಿ ಇಷ್ಟು ಅಭಿವೃದ್ಧಿ ಪಥದಲ್ಲಿ ನಡೀತದೆ. 28 ವರ್ಷಗಳ ಇತಿಹಾಸದಲ್ಲಿ ಒಂದು ಕಪ್ಪು ಚಿಕ್ಕೆಯನ್ನು ಕೂಡ ಇವತ್ತ ಬರಲಾರದೆ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಈ ಮುನ್ನಡೀತದೆ ಅಂತ ಅಂದಾಗ ಅಲ್ಲಿ ಹೇಳ್ತಾರೆ, ಶಿವಭಕ್ತನಾಗಿ ಒಪ್ಪು ಮಿಕ್ಕುದ ತಾನು ಹೇಳ್ತಾರೆ. ತನಗೆ ಎಷ್ಟು ಬೇಕಲ್ಲ ಅಷ್ಟು ಉಣ್ಣುದು, ಮಿಕ್ಕಿದ್ದೆಲ್ಲ ಏನ್ ಮಾಡ್ತದ ಇಕ್ಕುವಾತನೇ ಭಕ್ತ, ಸ್ವೀಕರಿಸಿದವನೇ ಜಂಗಮ. ಇಲ್ಲಿ ಜಂಗಮ ಯಾವ ಅಂತ ಕೇಳಿದ್ರೆ ಬ್ಯಾಂಕಿನ ಎಲ್ಲ ಮೆಂಬರ್ಸ್ ಏನದಿರಲ್ಲ ಗ್ರಾಹಕರು ಅವರೆಲ್ಲರೂ ಜಂಗಮ್ರೆ. ಇಲ್ಲಿ ಭಕ್ತ ಯಾರಾಗಿರ್ತಾರೆ ಕಿಂಕರತ್ವದಿಂದ ಈ ಸಂಸ್ಥೆಯನ್ನು ಸೇವೆ ಮಾಡ್ಲಿಕ್ಕೆ ಆದ್ರೆ ಡೈರೆಕ್ಟರ್ ಅಂತ ಏನು ದೊಡ್ಡ ಪದವಿ ಅಲ್ಲ, ಅದು ಬಹಳ ದೊಡ್ಡ ಜವಾಬ್ದಾರಿ. ಅವ್ರು ಭಕ್ತನಾಗಿ ನಮ್ಮ ಸೇವೆಗೆ ನಿಂತಾರೆ ಅನ್ನುವಂತ ಭಾವನೆ ನಿಮಗಿರ್ಬೇಕು, ಅವ್ರ ಜಂಗಮರು ಅಂತಕ್ಕಂತ ಭಾವನೆ ಅವ್ರಿಗಿರ್ಬೇಕು. ಬಸವಣ್ಣ ಪಟ್ಟಿರ್ತಕ್ಕಂತ ಸಮಾಜ ಆತ್ಮ ಕಲ್ಯಾಣ ಹಾಗೂ ಸಮಾಜ ಕಲ್ಯಾಣದ ಈ ಸೂತ್ರ ಏನಿದೆಯಲ್ಲ, ಭಕ್ತ ಮತ್ತು ಜಂಗಮ ಇವರಿಬ್ಬರ ನಡುವೆ ಎಂದೂ ಕೂಡ ಅಲ್ಲಿ ಭಿನ್ನಾಭಿಪ್ರಾಯ ಬರುವುದಿಲ್ಲ. ಭಕ್ತ ಪರಮಾತ್ಮನಿಗೆ ತನ್ನನ್ನೇ ತಾನು ಅರ್ಪಿಸಿಕೊಂಡು ಸತ್ಯಶುದ್ಧವಾಗಿರ್ತಕ್ಕಂಥ ಭಾವದಿಂದ ಸತ್ಯಶುದ್ಧ ಕಾಯಕವನ್ನ ಮಾಡಿ ಅದನ್ನ ಸಮಾಜಕ್ಕೆ ವಿನಿಯೋಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಭಕ್ತ ಇಲ್ಲಿ ಶ್ರಮ ಪಟ್ರೆ ಆ ನಿರ್ದೇಶಕ ಮಂಡಳಿ ಅದನ್ನ ಸ್ವೀಕರಿಸುವವ್ರು ಯಾರು ಅಂತ ತಿಳ್ಕೊತಾನೆ ಅಂದ್ರೆ ನಾವು ಜಂಗಮ. ಆತ ಅವರು ಕೂಡ ಪರಮಾತ್ಮ, ನೀಡುವಾತ ಪರಮಾತ್ಮ ಶಿವಾಣ್ಣವನೇ ಕೊಂಡು. ಇದನ್ನ ಯಾರು ನಾವು ಹುಟ್ಟುವಾಗ ತಂದಿಲ್ಲ, ಆಮೇಲೆ ಹೋಗುವಾಗ ಒಯ್ದಿಲ್ಲ. ಇಲ್ಲೇ ಒಂದು ಸಮಾಜದ ವ್ಯವಸ್ಥೆಗೆ ಅನುಕೂಲ ಆಗುವಂತ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ ಮಣುಪುರದ ಉದ್ಧಾರಕ್ಕಾಗಿ ಮಾಡಿದರು ತನ್ನ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲ ನೋಡ. ನೋಡಿದರು ತನ್ನ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲ ನೋಡ. ತನ್ನ ಹಿತವ ಬಿಟ್ಟು ಅಣ್ಣ ಹಿತವನ್ನು ನೋಡಿದಡೆ ಕೂಡಿಕೊಂಬಲ್ಲ. ಶಿವೇಶ್ ಸಿದ್ದರಾಮೇಶ್ವರ ಯಾರಿಗೆ ಮಾಡೋದು ಇದನ್ನ? ನಮ್ಮ ವೈಯಕ್ತಿಕವಾದ ಕೌಟುಂಬಿಕವಾದ ಜವಾಬ್ದಾರಿ ಬಹಳಷ್ಟು ಇಲ್ಲಿರುವಂತ ಡೈರೆಕ್ಟರ್ಸ್ಗೆ ಉಳಿದಂತ ಜವಾಬ್ದಾರಿಯಿಂದ ಸಿಬ್ಬಂದಿ ವರ್ಗಕ್ಕೆ ಬಹಳ ಕೆಲಸಗಳು ಅವ್ರದೇ ಕೌಟುಂಬಿಕ ಜವಾಬ್ದಾರಿಗಳಿದ್ದಾವೆ. ಆದ್ರೆ ಮಾಡಿದರು ತನ್ನ ಹಿತಕ್ಕಲ್ಲ, ಸಮಾಜದ ಹಿತಕ್ಕಾಗಿ ಎಲ್ಲರಿಗೂ ಆಗ್ತದೇನು? ಟಿವಿ ಕೊಳ್ಳಿರದ ಸಭೆ ಈಯಬಲ್ಲುದೇ ದಾನವ, ಹುಣಸೆ ಹೂವೆಲ್ಲ ಕಾಯಾಗಬಲ್ಲುದೇ ಜೇಡವ್ ದಾಸಿಮಯ್ಯನವ್ರು ಕೇಳ್ತಾರೆ. ಇಲ್ಲಿ ಎಲ್ಲಾರು ಏನಾದ್ರು ಇಂತ ಮಾಡ್ಲಿಕ್ಕೆ ಸಾಧ್ಯತೆ ಏನು? ಅದು ಒಬ್ಬೊಬ್ಬರಿಗೆ ಸಾಧನೆ ಆಗಿರ್ತದ, ಒಬ್ಬೊಬ್ರಿಗೆ ಏನೋ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕಂತಕ್ಕಂತ ಭಾವನೆ ಇರ್ತದ. ಆ ಹುಣಸಿ ಹೂ ಎಲ್ಲಾನು ಕಾಯಕತ್ತೇನು? ಹುಣಸಿ ಹೂವಿನ ಆದ ಗಿಡದ ಕೆಳಗೆ ನೋಡ್ರಿ ನೀವು, ಸುಮ್ಮ ಚಾಪಿ ಹಾಸ್ದಂಗ ಆಗಿರ್ತದ ಹೂಗಳೆಲ್ಲ. ಅವು ಗಟ್ಟಿಯಾಗಿ ಉಳಿದು ಅಷ್ಟ ಒಂದೊಂದು ಕಾಯಕ. ಆ ನಿಟ್ಟಿನಲ್ಲಿ ಗಟ್ಟಿಯಾಗಿ ನಿಂತಿಂದು ಸಂಸ್ಥೆಯ ಸೇವೆಯನ್ನು ನಾನು ಕಾಯಾವಸ ಮನಸ್ಸ ಮಾಡ್ತೇನೆ, ಸತ್ಯಶುದ್ಧವಾಗಿರ್ತಕ್ಕಂಥ ಭಾವದಿಂದ ಸಮಾಜ ಸೇವೆಗೆ ನಿಂತಿರ್ತೇನೆ. ಅದು ನಿಸ್ವಾರ್ಥ ಸೇವೆ ಅಂತ ಏನಾದ್ರೂ ತಿಳ್ಕೊಂಡಿದ್ದು ಸಂಸ್ಥೆಯನ್ನು ಹುಟ್ಟಾಕಿದವರು ಮಾತ್ರ ಸಮಾಜದ ಗ್ರಾಹಕರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅದನ್ನು ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಕೂಡ ಇವತ್ತು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಶಿವಾಣ್ಣವನೇ ಕಂಡು ಅದಂದ್ರ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ವಿಧಾನಸೌಧದಾಗ ಹೊಂದಿದಾರ. ಇದು ಕೂಡ ಗ್ರಾಹಕರೇ ಇಲ್ಲಿ ದೇವರು, ಆ ಭಕ್ತ ನಿರ್ದೇಶಕರೇ ಪೂಜಾರಿಗಳು. ನಿಮ್ಮನ್ನು ಪೂಜೆ ಮಾಡಬೇಕಾದ್ರೆ ಅದ್ರಲ್ಲಿ ಶಿವಾಣ್ಣವನೇ ಕೊಂಡು ಅದಕ್ಕೆ ಏನಂತ ಕೇಳ್ತಾರಂದ್ರ, ನೀವು ಸತ್ಯ ಶುದ್ಧ ಕಾಯಕ ಮಾಡಿರ್ತೀರಿ, ನಿಮ್ಮ ಮಣಿತನ ನಡೆಸಿ ಒಂದಿಷ್ಟು ಉಳಿದಿರ್ತದ, ಅದು ಚಲೋ ಬಸವೇಶ್ವರ ಬ್ಯಾಂಕ್ನಾಗ ಚಲೋದಾರ ವ್ಯವಸ್ಥೆ ಚಲೋ ಐತಿ ಅಂತ ಹೇಳಿ ಅದನ್ನ ಉಳಿದದ್ದನ್ನ ಇಲ್ಲಿ ಇರ್ತೀರಿ. ಇಟ್ಟಿರ್ತಕ್ಕಂಥದ್ರಿಂದ ನಿಮಗೆ ಎಷ್ಟು ಬಡ್ಡಿ ಕೊಡ್ಬೇಕು,
ನಾವು ಸಾಲಗಾರರಿಂದ ಹೆಲ್ಪ್ ತಗೊಳ್ಬೇಕು, ಬ್ಯಾಂಕಿನ ಅಭಿವೃದ್ಧಿ ಸಾಧಿಸ್ಬೇಕನ್ನುವಂತ ಒಂದು ವ್ಯವಸ್ಥೆ ಏನಿದೆ ಅಲ್ಲ, ಆ ವ್ಯವಸ್ಥೆಗೆ ಶಿವಾನ್ನ ಅಂದ್ರೆ ಪರಮಾತ್ಮ ಕೊಟ್ಟದಲ್ಲ, ಅನ್ನುವಂತ ಭಾವನೆ. ನೀನು ಕೂಡ ಹುಟ್ಟುವಾಗ್ತಂದಿಲ್ಲ, ಏನು ಶ್ರಮ ಮಾಡಿದ್ಯಾ, ಬಿತ್ತಿದ್ಯಾ, ಬೆಳೆದಿದ್ಯಾ, ಭೂಮಿ ತಾಯಿ ತಂದು ಒಂದಿಷ್ಟು ಎಫಡಿ ಇಟ್ಟಿದ್ಯಾ, ಅದು ಕೂಡ ಪರಮಾತ್ಮನೆ. ಇಲ್ಲಿ ಇಟ್ಟಿರ್ತಕ್ಕಂಥವ್ರು ಪರಮಾತ್ಮನ ಎಫಡಿ ಇದನ್ನು ಕೂಡ ನಾನು ಎಲ್ಲದವ್ರಿಗೆ ಕೊಡ್ತೇನಲ್ಲ, ಅವರಲ್ಲೇ ನಾನು ದೇವರ ಕಂಡಿದ್ದೇನೆ ಅನ್ನುವಂತ ಭಾವನೆ ಏನಿದೆ ಅಲ್ಲ, ಅದಕ್ಕೆ ಈ ಬಸವಣ್ಣವರ ವಚನ ಏನಾಗ್ಬಿಡ್ತದ ಅಂದ್ರೆ ಸಾಕ್ಷಿ ಆಗ್ತದ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ, ಇಲ್ಲ ಅಂತಂದ್ರೆ ಏನಾಗ್ಬಿಡ್ತದ ಅಂದ್ರ ನಾನೀನೆಂಬ ಅಹಂಕಾರ ತಲೆ ದೋರಿದಲ್ಲಿ ಅಟಮಟ ಕುಟಿಲ ಕುಹಕವೆಂಬ ಬಿರುಗಾಳಿ ಬೀಸಿತ್ತು, ಬಿರುಗಾಳಿ ಬೀಸಲೊಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು, ಆ ಜ್ಞಾನ ಜ್ಯೋತಿ ಕೆಡಲೊಡನೆ ನಾ ಬಲ್ಲಿದರೆಂಬ ಅವರು ಹಿರಿಯರೆಲ್ಲರೂ ಸೀಮೆ ದೆಪ್ಪಿ ಕೆಟ್ಟರು ಕಾನ ಬಯಸ್ತಾರೆ. ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಅಲ್ಲಿ ಅಹಂಕಾರ ಬಂತು ಅಂದ್ರು, ನಾನಾ ಸರ್ವಾಧಿಕಾರ ಅಂತಂದ್ರು, ನಾನಾ ಇದನ್ನೆಲ್ಲ ಅಂತಂದ್ರು. ಅಂತ ಬಂದ್ರೆ ನಾನೀನೆಂಬ ಅಹಂಕಾರ ಸ್ವಲ್ಪ ಒಂದ್ ಈಟ್ ಎಲ್ಲಾರ ಮೊಳಕೆ ಹೊಡಿತು ಅಂತಂದ್ರ ಆ ಸಂಸ್ಥೆ, ಆ ವ್ಯವಸ್ಥೆ ಅಲ್ಲೆಲ್ಲ ಕೆಟ್ಟು ಬಿಡ್ತದ. ಯಾರು ಹೇಳಿದಾರ? ಅಲ್ಲಪ್ಪ ಪ್ರಭುಗಳು ಹೇಳ್ತಾರೆ, ಅಟಮಟ ಕುಟಿಲ ಕುಹಕವೆಂಬ ಬಿರುಗಾಳಿ ಬೀಸಿತ್ತು. ಕುಟಿಲತನ, ಸುಳ್ಳತನ, ಮೋಸತನ, ವಂಚನೆ ಇವೆಲ್ಲ ಎದ್ದು ಬಿಡ್ತಾವ, ಅಹಂಕಾರದಿಂದ ಹೇಳುವಂತಾವ ಇವೆಲ್ಲ. ಅವ ಅಣ್ಣ ಒಬ್ಬ ಮಗ ಅಂತ ಆಮ್ಯಾಕ ನಾನು ಅರ್ಥ ಅದಕ್ಕಿಂತ ನಾ ಅರ್ಥ ನಾನಿ ಅನ್ನೋದು ಬಂತು, ಅಲ್ಲಿ ಕೆಟ್ಟಾಗಿತ್ತು. ನಾನೀನೆಂಬ ಅಹಂಕಾರ ತಲೆದೋರಿದಲ್ಲಿ ಅಟಮಟ ಕುಟಿಲ ಕುಹಕೆಂಬ ಬಿರುಗಾಳಿ ಬೀಸಿತ್ತು, ಜ್ಞಾನದ ಬಿರುಗಾಳಿ ಬೀಸ್ಬಿಟ್ಟು ಜ್ಞಾನ ಜ್ಯೋತಿ ಕೆಟ್ಟಿತ್ತು. ಜ್ಞಾನ ಜ್ಯೋತಿ ಕೆಡಲೊಡನೆ ಅಹಂಕಾರ ಏನ್ ಮಾಡ್ತದ ಅಂದ್ರ ನಾನಾ ಈ ಊರಿಗೆಲ್ಲ ಹಿರಿಯ, ನಾನಾ ಈ ನಾಡಿಗೆಲ್ಲ ಹಿರಿಯ ಅನ್ನುವಂತ ಒಂದು ಅಹಂಕಾರ ಬಂದು ಬಿಡ್ತು ಅಂತ